ವೀಕ್ಷಕರೇ ನಮಸ್ಕಾರ. ಈ ದಿನ .comಗೆ ಸ್ವಾಗತ. ನಾನು ಮನೋಜ್ ಆರ್ ಕಂಬಳಿ. ಪಶ್ಚಿಮ ಬಂಗಾಳದ ಚುನಾವಣೆ ಗರಿಗೆದರುತ್ತಾ ಇದೆ. ಆಡಳಿತಾರೂಢ ಟಿಎಂಸಿ ಮತ್ತೆ ಅಧಿಕಾರವನ್ನು ಹಿಡಿಯುವ ತರಾತುರಿಯಲ್ಲಿದೆ. ಬಿಜೆಪಿ ಹೇಗಾದರೂ ಮಾಡಿ ಮಮತಾ ಬ್ಯಾನರ್ಜಿಯಿಂದ ಅಧಿಕಾರವನ್ನು ಕಿತ್ತುಕೊಳ್ಳುವ ಪ್ಲಾನ್ ಮಾಡ್ತಾ ಇದೆ. ಮೋದಿ ಅವರು ಟೊಂಕ ಕಟ್ಟಿ ನಿಂತಂತೆ ಚುನಾವಣಾ ರ್ಯಾಲಿಗಳನ್ನು ನಡೆಸುತ್ತಿದ್ದಾರೆ. ಟಿಎಂಸಿ ಕೂಡ ಮನೆ ಮನೆಗೂ ತೆರಳಿ ಮತಯಾಚನೆಯನ್ನು ಮಾಡ್ತಾ ಇದೆ. ದಿನದಿಂದ ದಿನಕ್ಕೆ ಹೊಸ ಬೆಳವಣಿಗೆಗಳು ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇದೆ. ಇನ್ನು ಇದೇ ತಿಂಗಳ 23 ಮತ್ತು 29ರಂದು 2 ಹಂತದಲ್ಲಿ ಚುನಾವಣೆ ನಡೆಯಲಿದೆ. ಮುಂದಿನ ತಿಂಗಳ ಮೇ 4ರಂದು ಅಂತಿಮ ಫಲಿತಾಂಶ ಬರಲಿದೆ. ಆ ದಿನ ಯಾರು ಬಂಗಾಳದ ಗದ್ದುಗೆಯನ್ನು ಹಿಡಿಯುತ್ತಾರೆ ಎಂಬುದು ಭಾರಿ ಕುತೂಹಲ ಕೆರಳಿಸಿದೆ. ಈ ನಡುವೆ ಪ್ರಧಾನಿ ಮೋದಿ ಅವರು ಬಂಗಾಳದಲ್ಲಿ ಚುನಾವಣಾ ರ್ಯಾಲಿ ನಡೆಸುವ ಸಂದರ್ಭದಲ್ಲಿ ವಿವಾದಾತ್ಮಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಬಂಗಾಳದ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಮೀನು ಒಂದು ರಾಜಕೀಯ ವಿವಾದದ ಕೇಂದ್ರ ಬಿಂದುವಾಗಿ ಮಾರ್ಪಟ್ಟಿದೆ. ಬಂಗಾಳಿ ಸಂಸ್ಕೃತಿಯಲ್ಲಿ ಮೀನು ಅಂದರೆ ಅತ್ಯಂತ ಪ್ರಮುಖವಾದ ಆಹಾರ ಪದ್ಧತಿ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ತೃಣಮೂಲ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರಕ್ಕೆ ಬಂಗಾಳದ ಜನರಿಗೆ ಮೀನು ಸಿಗ್ತಿಲ್ಲ ಅಂತ ಹೋಲಿಸಿ ಟೀಕೆ ಮಾಡಿದ್ದಾರೆ. ಇದು ಇಡೀ ದೇಶದ ರಾಜಕಾರಣದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಪ್ರಧಾನಿ ಮೋದಿ ಅವರು ಟಿಎಂಸಿ ಸರ್ಕಾರದ ಭ್ರಷ್ಟಾಚಾರದಿಂದಾಗಿ ಬಂಗಾಳವು ತನ್ನ ನೆಚ್ಚಿನ ಆಹಾರಕ್ಕಾಗಿ ಇತರ ರಾಜ್ಯಗಳ ಬಾಗಿಲುಗಳನ್ನು ತಟ್ಟಬೇಕಾದ ಪರಿಸ್ಥಿತಿ ಬಂದಿದೆ. ಬಿಜೆಪಿ ಸರ್ಕಾರ ಇಲ್ಲಿ ಅಧಿಕಾರಕ್ಕೆ ಬಂದರೆ ಅದನ್ನು ಸರಿಪಡಿಸ್ತದೆ. ಬಂಗಾಳದಲ್ಲಿ ಮೀನುಗಳಿಗೆ ಇಷ್ಟೊಂದು ಬೇಡಿಕೆ ಇದ್ದರೂ ರಾಜ್ಯವು ಇನ್ನೂ ಮೀನು ಉತ್ಪಾದನೆಯಲ್ಲಿ ಸ್ವಾವಲಂಬಿಯಾಗಿಲ್ಲ. ಇಂದಿಗೂ ಬಂಗಾಳವು ಇತರ ರಾಜ್ಯಗಳಿಂದ ಮೀನುಗಳನ್ನು ಆಮದು ಮಾಡಿಕೊಳ್ತಾ ಇದೆ. 15 ವರ್ಷಗಳ ಆಡಳಿತದಲ್ಲಿ ಟಿಎಂಸಿ ಬಂಗಾಳದ ಜನರಿಗೆ ಮೀನುಗಳನ್ನು ಸಹ ನೀಡಲು ಸಾಧ್ಯವಾಗಿಲ್ಲ. ಇದೂ ಕೂಡ ಟಿಎಂಸಿಯ ಭ್ರಷ್ಟಾಚಾರಕ್ಕೆ ಒಂದು ಉದಾಹರಣೆಯಾಗಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಟೀಕೆ ಮಾಡಿದ್ದಾರೆ. ಏಪ್ರಿಲ್ 9ರಂದು ಬಂಗಾಳದ ಹಲ್ದಿಯಾದಲ್ಲಿ ನಡೆದ ಚುನಾವಣಾ ರ್ಯಾಲಿಯಲ್ಲಿ ಪ್ರಧಾನಿ ಮೋದಿ ಅವರು ಆಡಿದ ಮಾತಿಗೆ ಟಿಎಂಸಿಯ ಮುಖ್ಯಸ್ಥೆ ಮತ್ತು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಅದೇ ದಿನ ಉತ್ತರ ಪರಗಾನ ಜಿಲ್ಲೆಯ ಪಾಲ್ಟಾದಲ್ಲಿ ನಡೆದ ಸಭೆಯಲ್ಲಿ ತೀವ್ರವಾಗಿ ಮಮತಾ ಬ್ಯಾನರ್ಜಿಯವರು ಪ್ರತಿಕ್ರಿಯೆಯನ್ನು ನೀಡಿ ಮೋದಿ ಅವರು ಬಂಗಾಳದಲ್ಲಿ ಮೀನು ಉತ್ಪಾದನೆಯೇ ಇಲ್ಲ, ಬಿಹಾರದಲ್ಲಿ ಹೆಚ್ಚು ಉತ್ಪಾದನೆಯಾಗಿ ರಫ್ತು ಮಾಡ್ತಿದೆ ಎಂದಿದ್ದಾರೆ. ಆದರೆ ಮೋದಿ ಅವರು ಒಂದು ವಿಚಾರವನ್ನು ಹೇಳಿಲ್ಲ. ನಿಮ್ಮದೇ ಬಿಜೆಪಿ ಬಿಹಾರದಲ್ಲಿನ ಜನರು ಮೀನು ತಿನ್ನಲು ಕೂಡ ಅನುಮತಿ ನೀಡೋದಿಲ್ಲ. ಇಲ್ಲಿ ನಮ್ಮದೇ ಮಾರುಕಟ್ಟೆಯಿಂದ ಮೀನನ್ನು ಖರೀದಿಸಿ ನಾವು ತಿಂತೇವೆ ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ. ಇನ್ನು ಏನಾದರೂ ಒಂದು ಪಕ್ಷ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದರೆ ಮೀನು ಮತ್ತು ಮಾಂಸವನ್ನು ನಿಷೇಧ ಮಾಡ್ತದೆ ಅಂತ ಮಮತಾ ಬ್ಯಾನರ್ಜಿಯವರು ಮತದಾರರಿಗೆ ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ. ಬಿಹಾರ, ಯುಪಿ, ರಾಜಸ್ಥಾನಗಳಲ್ಲಿ ಬಿಜೆಪಿ ಅವರೇ ಮೀನು ಮಾರಾಟ ಮಾಡಲು ಅವಕಾಶ ನೀಡೋದಿಲ್ಲ. ದೆಹಲಿಯಲ್ಲಿ ಮೀನು ಮತ್ತು ಮಾಂಸ ಮಾರಾಟ ಮಾಡುವ ಅಂಗಡಿಗಳ ಮೇಲೆ ದಾಳಿ ಮಾಡ್ತಾರೆ. ಬಂಗಾಳಿಗಳಿಗೆ ಮೋದಿ ಅವರು ಮೀನಿನ ಪಾಠ ಮಾಡುವ ಅಗತ್ಯವಿಲ್ಲ ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ. ಮುಂದುವರೆದು ಬಿಜೆಪಿ ಅಧಿಕಾರಕ್ಕೆ ಬಂದರೆ ಬಂಗಾಳದಲ್ಲಿ ಮೀನು, ಮಾಂಸ, ಮೊಟ್ಟೆ ಸೇವನೆಯನ್ನು ನಿರ್ಬಂಧಿಸುತ್ತದೆ ಅಂತ ಆರೋಪ ಮಾಡಿದ್ದಾರೆ. ಇನ್ನು ಬಿಜೆಪಿ ಆಡಳಿತವಿರುವ ರಾಜ್ಯಗಳಲ್ಲಿ ಮಾಂಸಾಹಾರವನ್ನು ಯಾವ ರೀತಿಯಲ್ಲಿ ನಿರ್ಬಂಧಿಸುತ್ತೆ ಎಂಬುದನ್ನು ಕೂಡ ಎಚ್ಚರಿಕೆಯನ್ನು ನೀಡಿದ್ದಾರೆ. ಮಮತಾ ಬ್ಯಾನರ್ಜಿ ಅವರು ಮೋದಿ ಅವರಿಗೆ, ನೀವು ನಮ್ಮ ಜನರನ್ನು ಬಂಗಾಳಿ ಭಾಷೆಯಲ್ಲಿ ಮಾತನಾಡಲು ಬಿಡೋದಿಲ್ಲ, ನಿಮಗೆ ನಾಚಿಕೆ ಆಗೋಲ್ವಾ? ಈಗ ಮೀನು ಉತ್ಪಾದನೆಯ ಬಗ್ಗೆ ನಮಗೆ ಪಾಠ ಮಾಡಲು ಬಂದಿದ್ದೀರಾ? ಮೊದಲು ನಾವು ಹೈದರಾಬಾದ್ನಿಂದ ಮೀನುಗಳನ್ನು ಆಮದು ಮಾಡ್ಕೊಳ್ತಿದ್ದೆವು, ಆದರೆ ಈಗ 80% ಮೀನುಗಳನ್ನು ಬಂಗಾಳದಲ್ಲಿಯೇ ಉತ್ಪಾದಿಸಲಾಗ್ತದೆ ಅಂತ ಮಮತಾ ಹೇಳಿದ್ದಾರೆ. ಉತ್ತರದ ಹಲವಾರು ರಾಜ್ಯಗಳಲ್ಲಿ ಧಾರ್ಮಿಕ ಸ್ಥಳಗಳ ಬಳಿ ಮಾಂಸ ಮಾರಾಟವನ್ನು ಬಿಜೆಪಿ ನಿರ್ಬಂಧಿಸಿದೆ. ಆದಾಗ್ಯೂ ಸಂಪೂರ್ಣ ನಿಷೇಧದ ಯೋಜನೆಗಳನ್ನು ಅದು ನಿರಾಕರಿಸುತ್ತದೆ. ಗೋವಾ ಮತ್ತು ಈಶಾನ್ಯದಲ್ಲಿ ಬಿಜೆಪಿ ಗೋಮಾಂಸ ತಿನ್ನುವುದು ಸಹ ಒಪ್ಕೊಳ್ತದೆ, ಬೇರೆಡೆ ಮಾತ್ರ ಅದು ಕಳ್ಳಾಟ ಆಡ್ತದೆ. ಇದು ಬಿಜೆಪಿಯ ದ್ವಂದ್ವ ನಿಲುವು ಅಂತ ಮಮತಾ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಬಿಧಾನ್ ನಗರದಲ್ಲಿ ಬಿಜೆಪಿ ಅಭ್ಯರ್ಥಿ ಶರದ್ವತ್ ಮುಖರ್ಜಿ ಇತ್ತೀಚೆಗೆ ಸಾಲ್ಟ್ ಲೇಕ್ನಲ್ಲಿ ಟ್ರೋಫಿಯಂತಹ ಮೀನನ್ನು ಪ್ರದರ್ಶನ ಮಾಡ್ತಾ ಪ್ರಚಾರವನ್ನು ನಡೆಸಿದ್ದಾರೆ. ಇನ್ನು ಖರಗ್ಪುರ ಸದರ್ ಅಭ್ಯರ್ಥಿ ಮತ್ತು ಮಾಜಿ ಬಿಜೆಪಿ ಅಧ್ಯಕ್ಷ ದಿಲೀಪ್ ಘೋಷ್ ತಮ್ಮ ಪ್ರಚಾರದ ಹಾದಿಯಲ್ಲಿ ಮೀನು ಮಾರುಕಟ್ಟೆಗಳಿಗೆ ಭೇಟಿಯನ್ನು ನೀಡಿದ್ದಾರೆ. ಜೊತೆಗೆ ಪತ್ರಕರ್ತ ಮತ್ತು ರಾಶ್ ಬೆಹಾರಿಯ ಬಿಜೆಪಿ ಅಭ್ಯರ್ಥಿ ಸ್ವಪನ್ ದಾಸ್ ಗುಪ್ತಾ ಅವರು ಟಿವಿ ವರದಿಗಾರರೊಂದಿಗೆ ಮಾತನಾಡುತ್ತಾ ಮೀನು ಇಲ್ಲದೆ ತಮ್ಮ ಮಧ್ಯಾಹ್ನದ ಊಟ ಅಪೂರ್ಣ ಅಂತ ಹೇಳಿದ್ದಾರೆ. ವೀಕ್ಷಕರೇ, ಬಂಗಾಳಿ ಜನರ ದೈನಂದಿನ ಆಹಾರದಲ್ಲಿ ಮೀನು ಅತ್ಯಂತ ಮುಖ್ಯವಾದ ಆಹಾರ. ಮಾಚ್ ಬಾತ್ ಅಂದರೆ ಮೀನು ಬಂಗಾಳಿಗಳ ಗುರುತಿನ ಸಂಕೇತ. ಮೋದಿ ಅವರ ಟೀಕೆಯು ಬಂಗಾಳಿಗರ ಸಂಸ್ಕೃತಿ ಮತ್ತು ಆಹಾರ ಪದ್ಧತಿಯ ಮೇಲಿನ ಟೀಕೆಯಾಗಿದೆ. ಈ ವಿವಾದವು ಬಂಗಾಳದ ಚುನಾವಣಾ ಪ್ರಚಾರವನ್ನು ಇನ್ನಷ್ಟು ಕಾವೇರಿಸಿದೆ. ಜೊತೆಗೆ ಭಾರತೀಯ ರಾಜಕೀಯದಲ್ಲಿ ಆಹಾರ, ಸಂಸ್ಕೃತಿ ಮತ್ತು ಗುರುತಿನ ವಿಚಾರಗಳು ಹೇಗೆ ಚುನಾವಣಾ ತಂತ್ರಗಳಾಗಿವೆ ಮತ್ತು ಮೋದಿ ಅವರು ಇದನ್ನು ಹೇಗೆ ಬಳಸ್ಕೊಳ್ತಿದ್ದಾರೆ ಎಂಬುದು ಈ ಘಟನೆ ಉದಾಹರಣೆಯಾಗಿದೆ. ಈ ವಿಡಿಯೋದ ಕುರಿತು ನಿಮಗೇನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ ಈ ದಿನ .com ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.